ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾ ಹೊಂಟನು ಖಾನಾಪುರಕ್ಕೆ ದೋಸ್ತಿಗೆ ಭೇಟಿಯಾಗಕ್ಕೆ. ಇದು ನೋಡ್ರಿ, ಚಾಪುವದಿಂದ ಮುಂದೆ ಯಡೋಗ ಅಂತ ಊರೈತಿ. ಆ ಊರಂತಲ್ಲೇ ಮಲಪ್ರಭಾ ನದಿ ಹತ್ತೈತಿ. ಇದು ಮೇನ್ ರೋಡ, ಪಾರ್ಶ್ವಾಡ್ ಖಾನಾಪುರ ರೋಡ. ಇದು ರೈಟ್ ಹೋದ್ರಾಗ ಪಾರ್ಶ್ವಾಡ್ ಹೋಗ್ತೈತಿ, ಲೆಫ್ಟ್ ಹೋದ್ರ ಖಾನಾಪುರ. ಇದು ಶಾಂತಿನಿಕೇತನ್ ಪಬ್ಲಿಕ್ ಸ್ಕೂಲ, ಖಾನಾಪುರ ಹತ್ರ ಇರೋದು. ಇನ್ನೊಂದು ಖಾನಾಪುರ ಕೆಳಗಿನ ಬಸ್ ಸ್ಟ್ಯಾಂಡ. ಇವತ್ತು ರವಿವಾರ, ಹಿಂಗಾಗಿ ಇವತ್ತು ರವಿವಾರ ಸಂತೆ ಇರೋದ್ರಿಂದ ಸ್ವಲ್ಪ ಗದ್ದಲ ಜಾಸ್ತಿ ಐತಿ, ರಶ್ ಐತಿ. ಇದು ಸೀದಾ ಹೋದ್ರೆ ಒಳಗೆ ಮಾರ್ಕೆಟ್ದಾಗ ಹೋಗ್ತೈತಿ. ಆಮೇಲೆ ಇದು ರೈಟ್ ಸೈಡ್ ತೊಗೊಂಡ್ರೆ ಡೈರೆಕ್ಟ್ ಮೇನ್ ರೋಡ್ ಹೋಗ್ತೈತಿ ರೀ, ಬೆಳಗಾವಿ BD ರೋಡಿಗೆ. ಇನ್ನೊಂದು ಚೌರಾಸಿ ದೇವಿ ಗುಡಿ ಮೇನ್ ರೋಡ್ ಬಾಜುಕನ ಐತಿದ. ಇದು ಭಾರತ್ JCB ಅಂತೇಳಿ ನಮ್ಮ ದೋಸ್ತಂದ. JCB ಸ್ಪೇರ್ ಪಾರ್ಟ್ಸ್ ಸಿಗ್ತಾವ್ರಿ ಇಲ್ಲಿ. ನನ್ನ ದೋಸ್ತ ಕಸ್ಟಮರ್ ಬಂದಾರು, ಫುಲ್ ಬ್ಯುಸಿ ಅದಾನ ಹುಡುಗ. ಇವತ್ತು ಸಂಡೇ ಇರೋದ್ರಿಂದ ಅಂಗಡಿ ಜಲ್ದಿ ಬಂದ್ ಮಾಡಿದ. ಆಮೇಲೆ ಇಬ್ರು ಕೂಡ ಹೋಗ್ತಿದ್ದು, ಅಲ್ಲೇ ಗರಂ ಬಜ್ಜಿ ಮಾಡತ್ತಿರು. ಬಜ್ಜಿ ತಿಂದ ಚಹಾ ಕುಡ್ದ ಕಾಸ ಮುಂದೆ ಹೋದು. ಇದು ಮೇನ್ ಸರ್ಕಲ್ ಇದೆ ಖಾನಾಪುರದ. ಇದು ಹೊಸ ಬಸ್ ಸ್ಟ್ಯಾಂಡ ಖಾನಾಪುರದ ಕಟ್ಟಿದಾರು. ಇನ್ನೂ ಓಪನಿಂಗ್ ಆಗಿಲ್ಲ, ಇನ್ನೂ ಕೆಲಸ ನಡೆದೈತಿ ಥರದ. ಆಮೇಲೆ ಪೆಟ್ರೋಲ್ ಬಂಕಿಗೆ ಹೋಗಿ ಕಾಸ ಗಾಡಿಗೆ ಒಂದು 500 ರೂಪಾಯಿ ಪೆಟ್ರೋಲ್ ಹಾಕಿದ್ವು. ಜಂಬೋಟಿ ಒಂದು ಸ್ವಲ್ಪ ಕೆಲಸ ಅಂತೇಳಿ ಜಂಬೋಟಿಗೆ ಹೋಗ್ಬೇಕಂತೇಳಿ ಕಾಸ ಸೀದಾ ಜಂಬೋಟಿ ರೋಡ್ ಹಿಡಿದು ಹೊಂಟು. ಖಾನಾಪುರ ಟು ಜಂಬೋಟಿ ಕನ್ಕೊಂಬಿ ರೋಡ್ ಮೇನ್ ರೋಡ. ನೋಡ್ರಿ ನಮ್ಮ ಫ್ರೆಂಡ. ಹಂಗೆ ಖಾನಾಪುರದಿಂದ ಒಂದು 5-6 ಕಿಲೋಮೀಟ್ರ್ ಮುಂದಕ್ಕೆ ನಡಕ್ಕೆ ಗಾಡಿ ತೆಗೆದು. ಯಾಕಪ್ಪ ಅಂತಂದ್ರೆ ಪಕ್ಷಿಗಳಿಗೆ ಮತ್ತು ಗುಬ್ಬಿಗಳಿಗೆ ನೀರೊಂದು ಸ್ವಲ್ಪ ಇಡ್ಬೇಕಂತೇಳಿ ಕಾಸ ಒಂದು 30-40 ಬಿಸ್ಲರಿ ಬಾಟಲ್ ಖಾಲಿವ ಮತ್ತೊಂದು ಕ್ಯಾನ್ ನೀರು ತೊಗೊಂಬಂದವು. ಅವನ್ನ ಬಾಟಲ್ಗಳೆಲ್ಲ ಕಟ್ ಮಾಡಿ ಕಾಸ ಅದ ಬಾಟಲ್ಗೆ ದಾರ ಕಟ್ಟಿ ಅದರೊಳಗೆ ನೀರು ಹಾಕಿ ಮತ್ತು ಅಲ್ಲೆಲ್ಲ ಗಿಡಕ್ಕೆ ಕಟ್ರಾತು ಅಂತೇಳಿ ಕಾಸ ತೊಗೊಂಬಂದವು. ನೀವು ಎಲ್ಲರೂ ನಿಮ್ಮ ಮನೆ ಮೇಲೆ ಜಾಗ ಇತ್ತಂದ್ರೆ ಒಂದು ಬುಟ್ಟ್ಯಾಗ್ರೆ ಎಲ್ಲರ ಎತ್ತರಾಗ್ರೆ ನೀರು ಹಾಕಿ ಕಾಸಿ ಇಡ್ರಿ. ಬಿಸಿಲುಗಾಲದಾಗ ಪಕ್ಷಿಗಳೆಲ್ಲ ಕುಡಿದು ಹೋಗ್ತಾವೆ ನೀರು. ಅಂತೂ ಕಟ್ಟಿದ್ದು ನೀರು ಬಟ್ಟೆಗಳೆಲ್ಲ ಒಂದು 10 ಲೀಟರ್ ನೀರು ತಂದಿದ್ದು, ಒಂದು 30-40 ಬಿಸ್ಲರಿ ಬಾಟಲ್ ತಂದಿದ್ದು. ಅವನ್ನ ಕಟ್ ಮಾಡಿ ಕಾಸ ಎಲ್ಲ ಕಡೆ ಒಂದು 20-30-40 ಕಡೆ ಕಟ್ಟಿದ್ದವು. ನೋಡ್ರಿ ಮತ್ತೊಂದು ಬಾಟಲ್ ಎಲ್ಲಿ ತೊಗೊಂಡು ನಾನು ಹುಡಿ ಕಾಸ ಇದನ್ನು ಕಟ್ ಮಾಡ್ತಾವೆ. ಕಟ್ ಮಾಡಿ ಕಾಸ ನೀರು ಕಾಸ ಇದನ್ನು ಕಟ್ತಾವೆ. ಇದು ನೋಡ್ರಿ ಜಂಬೋಟಿ ಖಾನಾಪುರ ಬಸ್ಸ, ಖಾನಾಪುರ ಡಿಪೋದ. ಇದು ಮಲಪ್ರಭಾ ನದಿ ಹರಿದು ಬರ್ತೈತಲ್ಲ, ಅದ ನದಿ. ಇದು ಮಲಪ್ರಭಾ ನದಿ. ಇದ್ರಾಗ ನೀರೆಲ್ಲ ಖಾಲಿ ಹಾಕಿ ಬಂದಾರಿ, ಒಂದು ಸ್ವಲ್ಪ ಅದಾವು. ಇದು ಕಾಜು ಗಿಡ. ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಕಾಜು ತೋಟಗಳು ಕಾಣ್ತಾವೆ. ಇಲ್ಲಿ ಫುಲ್ ಸೀಸನ್ ಐತಿ ಈಗ. ಎಲ್ಲ ಗಿಡದಾಗ ಫುಲ್ ಹಣ್ಣದಾವ, ಕಾಜು ಹಣ್ಣು ಎಲ್ಲ. ಹಣ್ಣು ಕಾಸ ಕೆಳಗೆ ಬಿದ್ದಾವ. ನಮಗೂ ಒಂದು 4 ಹಣ್ಣು ಸಿಕ್ಕು, ಅವನ್ನ ತೊಗೊಂಡ ತಿಂದು ನಾವು. ಹಣ್ಣು ಮಾತ್ರ ಮಸ್ತ್ ಅದಾವ್ರಿ. ನೋಡ್ರಿ ಬೈಸ್, ಫೈನಲಿ ನಮ್ಗೆ ಸಿಕ್ತು ಏನದು ಗೋಡಂಬಿ. ಸೊ ಗೋಡಂಬಿ ತೋಟ ಭಾಳ ಫ್ರೆಂಡ್ಸ್ ಈ ಕಡೆ ಜಂಬುಟಿ ಸೈಡ್. ಸೊ ನೋಡ್ತಾ ಇರ್ಬೋದು ನೀವು.
ಭಾಳ ಐತ್ರಿ ಟೇಸ್ಟಿ ಮತ್ತು ಸೂಪರ್ ಇದು ಜಂಬೋಟಿ ಬಸ್ ಸ್ಟ್ಯಾಂಡ. ಅಂತೂ ನಾವು ಜಂಬೋಟಿ ಬರೋ ಮಟ್ಟ 3 ಗಂಟೆ ಆಯಿತು. ನಮ್ಗೆ ಹಸುನೂ ಆಗಿತ್ತು ಭಾಳ. ಹಿಂಗಾಗಿ ಅಲ್ಲೇ ಒಂದು ಗುರುಪ್ರಸಾದ್ ಅಂತೇಳಿ ಹೋಟೆಲ್ ಇತ್ತು, ವೆಜ್ ಹೋಟೆಲ. ಅಲ್ಲಿ ಹೋಗಿ ಊಟ ಮಾಡಿದ್ವು. ಊಟ ಮಾತ್ರ ಮಸ್ತ್ ಇತ್ತು ರೀ. ಊಟ ಮಾಡಿ ಅಲ್ಲೇ ಬಾಜು ಅಂಗಡಿಯಾಗ ಕೋಲ್ಡ್ ಡ್ರಿಂಕ್ಸ್ ಕುಡ್ದು ಅಂಗಡಿಯವನು ಎಷ್ಟಪ್ಪ ಬಿಲ್ ಅಂತ ಕೇಳ್ರಿ, ಜಲ್ದಿ ಹೇಳಲ್ಲ. ಅದಕ್ಕೆ ನನ್ನ ದೋಸ್ತ ಇರ್ಲಿ ನಡಿಪ ಇನ್ನೇ ಬಂದಾಗ ಕೊಡೋಣ ಅಂತಂದ. ಅಷ್ಟರೊಳಗೆ ಅಂಗಡಿಯವ ನಿಮ್ದು 40 ರೂಪಾಯಿ ಅಂತಂದ. ಮತ್ತು ರೊಕ್ಕ ಕೊಟ್ಟು ಮುಂದೆ ಬಂದು ಖಾನಾಪುರ ರೋಡಿಗೆ. ಇಲ್ಲಿ ಲೆಫ್ಟ್ ಸೈಡ್ದಾಗ ಬೆಳಗಾವದಿಂದ ಬರ್ತೈತೆ ರೋಡ್ ಇದೆ. ಇದು ರೈಟ್ ಸೈಡ್ ಹೋದ್ರೆ ಸೀದಾ ಖಾನಾಪುರ ರೋಡ್ ಇದೆ. ಹಂಗೆ ಅದ ರೋಡ್ ನಾವು ವಾಪಸ್ ಬರತ್ತಿದ್ದು. ಅಲ್ಲಿ ಕಾಜು ದೊಡ್ಡದಾಗ ಅಜ್ಜ ಇದ್ದ. ಅಜ್ಜ ಹಣ್ಣು ಕೊಡ್ತೀನಿ ಅಂತ ತಿನ್ನಕಂತ ಕೇಳಿದು. ಅದಾವ ಒಯ್ಬರಪ್ಪ ಅಂತಂದ. ಆಮೇಲೆ ಅವ್ನು ಇಲ್ಲಿಂದ ಹೋದು. ಇಲ್ಲಿ ನೋಡ್ರಿ ಗೋಡಂಬಿ ಗಿಡ ಎಷ್ಟು ದೊಡ್ಡ ಅದಾವು. ಹಣ್ಣು ಮಾತ್ರ ಫುಲ್ ಆಗಿದಾವೆ ಗಿಡದಾಗ. ಹಣ್ಣು ಸೂಪರ್ ಅದಾವು. ಹಂಗೆ ಅವ್ನು ಅಜ್ಜ ನಿಂಬಲ್ಲಿ ಹೋದು. ಅಲ್ಲೆಲ್ಲ ಕೂಡ ಹಾಕಿದ್ದ ಹಣ್ಣು ಆರೋದು ಕಾಸ. ಆ ಥರನೂ ಒಂದು ಸ್ವಲ್ಪ ಹಣ್ಣು ತೊಗೊಂಡ. ಆಮೇಲೆ ನಾವು ಸೀದಾ ನಡೆದು ಖಾನಾಪುರಕ್ಕೆ. ವಾಪಸ್ ನಾವು ಖಾನಾಪುರಕ್ಕೆ ಬರೋಮಟ 5:30 ಆಯಿತು. ಅಲ್ಲಿ ಬಂದು ಕಬ್ಬಿನ ಹಾಲು ಕುಡ್ಕಸ ಅವ್ನು ಬಾ ಹೇಳಿ ನಾನು ಮನೆ ಕಡೆ ನಡೆದ್ನಿ. ವಿಡಿಯೋ ನೋಡಿರಿ, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.